ನಮ್ಮ ಗಾಡಿ 4th ಫ್ಲೋರ್ ಬಾ ಅಲ್ಲಿ ಮುತ್ತು ಅಂತ ಹೇಳು. ಹೊಸ ರೋಡ್ ಊಬರಲ್ಲಿ ಹೋಗಿ ನಾವು ಹೆಂಗಾದ್ರೂ ಹೋರಾಟ ಮಾಡೋಣ ಅಂತ ಹೋಗಿದ್ವಿ. ಏನಕ್ಕೆ ಹೋರಾಟ ಮಾಡಕ್ ಹೋಗಿದ್ದೀನಿ? ಅದನ್ನ ರೇಟ್ ಕಡಿಮೆ ಇದೆ, ರೇಟ್ 1 ಇಂಡಿಯಾ ಅಂತ ಹೇಳಿದ್ರು. ಆದ್ರೆ ಅವ್ರು ಕೊಡೋದು 8 ರೂಪಾಯಿ 9 ರೂಪಾಯಿ ಕೊಡ್ತಾ ಇದ್ರು. ಅದಕ್ಕೋಸ್ಕರ ಹೋಗಿ ಮಾತಾಡಿದ್ರಿ, ನಾವೆಲ್ಲರೂ ಹೋಗಿ ಮಾತಾಡಿದ್ರಿ. ಆದ್ರೆ 10 ದಿವಸ ಅಂತ ಹೇಳಿದ್ರು. 10 ದಿವಸ ಹೋಗಿ ಬಿಟ್ಬಿಟ್ಟು ಹೋಗಿ ನೋಡಿದ್ರೆ ತಿರ್ಗಾ ಇನ್ನೂ 1 ವಾರ ಅಂತ ಹೇಳ್ತಾರೆ. ಇದು ಹಿಂಗೆ ವಾರ 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 ಅಂತ ಹೇಳ್ಕೊಂಡು ಹೋಗ್ತಾರೆ. ನಮ್ಗೆ ದುಮ್ಮೆ ಅಂತಾರ. ನಾವು ಒಂದೊಂದು ದಿವಸಕ್ಕೂ ಊಟ ಇಲ್ದಿರ ಜ್ವರ ತುಂಬಾ ಕಷ್ಟಪಟ್ಬಿಟ್ಟಿದ್ರಿ. ಇವಾಗ ನಾವು ಇಲ್ದಿರ ಯಾವ ಕಾರ್ ಓಡಿಸ್ತಾ ಇದ್ದೀನಿ? ಮೂವಿಯಿಂದ ಕಾರ್ ಮೂವಿ ಒಬ್ಬರಿಗೆ ಅಟ್ಯಾಚ್ಡ್ ಫ್ಲೀಟ್ ಅಲ್ವಾ ಅದು? ಫ್ಲೀಟ್ ಅದಕ್ಕೆ ಮುಂಚೆ 35,000 ಕಟ್ಟಿಸ್ಕೊಂಡು ಸಿಟಿನಿಲ್ಲ. ಇವರೆಲ್ಲ ಕಟ್ಟಬೇಕಾದ್ರೆ 7 ರಿಂದ 8 ಸಾವಿರ. ಅವ್ನು 35,000 ಈಸ್ಕೊಂಡ್ಬಿಟ್ಟಾನೆ. ಗಾಡಿ ಸ್ವಂತ 35,000 ಕಟ್ಟಿದೆ ಸರ್. ಗಾಡಿ ನಿನಗೆ ಸ್ವಂತ? ಅದು ಡೈಲಿ ಕಟ್ಕೊಂಡು ಹೋದ್ರೆ 200 ಡೇಸ್ 850 ರೂಪಾಯಿನೂ ಕಟ್ಟಿದೆ. ಎಷ್ಟು ದಿನ ಕಟ್ಟಬೇಕು? 4 ವರ್ಷ. 4 ವರ್ಷ ಕಟ್ಟಬೇಕು ಸರ್. 4 ವರ್ಷ ದುಡಿಮೆ ಇಲ್ದಿರ ಬಿಟ್ಬಿಟ್ಟೆ ಸರ್ ನಾವು ಹೋಗಿ. ಇವನಿಗೆ 850, ಗ್ಯಾಸ್ 700 ರೂಪಾಯಿ. ನಾನು ಅಂಕಲಂಗೂ ದುಡಿದ್ರೇನು 1,800 ರೂಪಾಯಿ ಇಲ್ಲ 2,000. ಬೆಳಗ್ಗೆ 4 ಗಂಟೆ ಬರ್ತೀನಿ, ನೈಟ್ 10, 11 ಕೊಡ್ತಾ ಇದ್ನ ಅಣ್ಣ. ಯಾರು ಇದುವರೆಗೂ ಒಬ್ರು ಇದು ಆಗಿಲ್ಲ. ಅದೊಂಥರ ಈಗ ನೀನು ತಗೊಂಡಿದ್ದೇನೋ ವಿಷಯ ಓಕೆ, ನಿನ್ನ ಹೆಂಡತಿಗೆ ಯಾಕೆ ಸರ್? ನಾನು ಇಲ್ದಿರ ಅವ್ರು ಇರ್ತಾರೆ. ಅದಕ್ಕೆ ಇಬ್ರು ಕೊಟ್ಬಿಡೋದ? ಹೌದು ಸರ್. ಎಷ್ಟು ವರ್ಷ ಆಯ್ತು ನಿನ್ನ ಮದುವೆ? 3 ವರ್ಷ ಕಂಪ್ಲೀಟ್ ಸರ್. ಮಕ್ಕಳು? ಹೋರಾಟದಲ್ಲಿ ಏನಾದ್ರೂ ಚೆನ್ನಾಗಿ ಆಗುತ್ತಂತ ನೋಡ್ಕೊಂಡು ಒಂದೊಂದು ದಿವಸನೂ ಬರ್ತಾ ಇದ್ರಿ. ಆಗಲ್ಲ ಸರ್. ಯಾವತ್ತು ಆಗುತ್ತೆ ಸರ್? ನಂತರ ಎಷ್ಟೋ ಜನ ಹೆಣ್ಣುಗಳು ಹೋಗಿದ್ದಾರೆ. ದುಡ್ಡು ರಿಟರ್ನ್ ಕೊಡಲಿಲ್ಲ. ಅವ್ನು ಗಾಡಿ ಬಿಟ್ಬಿಟ್ಟು ಅವ್ನು ದುಡ್ಡು ರಿಟರ್ನ್ ಕೊಟ್ಟರೆ ಯಾವ್ದಾದ್ರು ಆಟೋ ತಗೋತಾ ಇಲ್ಲ. ಫಸ್ಟ್ ಆಟೋ ಓಡಿಸ್ತಾ ಇದ್ದಂತೆ ಆಟೋದ್ರಲ್ಲೂ ಹಿಂಗೆ ಡ್ಯೂಟಿ ಇಲ್ದಿರ ಕೊಡ್ತಾ ಇಲ್ಲ. ಆಟೋ ಒಂದು 5 ವರ್ಷದ ಮುಂಚೆ ನಾನು ಚೆನ್ನಾಗಿ ಓಡಿಸ್ತಾ ಇದ್ದೆ. ನಮ್ಮ ಗ್ರೂಪ್ ಇವರು